ಆತ್ಮೀಯರೇ ನಮಸ್ಕಾರ. 2025ರ ವಿಶ್ವವಿಖ್ಯಾತ ಮೈಸೂರು ದಸರಾ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಮೈಸೂರಿನ ಜಿಲ್ಲಾಡಳಿತಕ್ಕೆ ನಮ್ಮ ಒಂದು ಮನವಿ ಮತ್ತೆ ಒಂದು ಸಲಹೆ ಏನಪ್ಪಾ ಅಂತ ಅಂದ್ರೆ, ಕಳೆದ ಬಾರಿ ದಸರಾದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾದವು. ಅದನ್ನೆಲ್ಲ ಸರಿಪಡಿಸಿಕೊಂಡು ಈ ಬಾರಿ ದಸರಾ ವಿಜೃಂಭಣೆಯಿಂದ ನಡೀಲಿ ಅಂತ ನಾವು ಆಶಯಿಸ್ತೀವಿ. ಕಳೆದ ಬಾರಿ ಏನು ಒಂದು ದಸರಾ ಅಂಬಾರಿ ಮೆರವಣಿಗೆ ಮುಂದೆ ದರ್ಬಾರ್ ಡ್ರೆಸ್ ಗಳನ್ನ ಅಂದ್ರೆ ದರ್ಬಾರಿಯಂತರ ಡ್ರೆಸ್ ಗಳನ್ನ ಹಾಕಿ ಅವ್ರನ್ನ ಪ್ರೊಸೆಷನ್ ಹೋಗ್ಲಿಕ್ಕೆ ಬಿಟ್ಟಿದ್ರು. ಆ ಒಂದು ಪ್ರೊಸೆಷನ್ ನಲ್ಲಿ ಏನಪ್ಪಾ ಅಂತ ಅಂದ್ರೆ ಸರಿಯಾದ ರೀತಿಯಾದಂತ ಯೂನಿಫಾರ್ಮಿಟಿ ಅವರು ಕಾಪಾಡ್ಕೊಳ್ಳಿಲ್ಲ. ಮತ್ತೆ ಅದನ್ನ ಹಿಂದೆ ಹಾಕೊಂತಿದ್ದವರು ಮೈಸೂರಿನ ಏನು ರಾಜಮನೆತನ ಇದೆ ಅವರ ಒಂದು ಸಮುದಾಯಕ್ಕೆ ಸೇರಿದಂತ ಅರಸು ಮನೆತನದವರು. ಆದ್ರೆ ಅದನ್ನ ಪೊಲೀಸ್ನವ್ರಿಗೆ ಹಾಕಿ ಅದನ್ನ ಒಂದು ರೀತಿ ವಿಚಲಿತ ಆಗೋ ತರ ಮಾಡಿದ್ರು. ಸೊ ಇಂಥದ್ನ ಒಂದು ರೀತಿ, ಯಾಕೆಂದ್ರೆ ಮುಂದೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂಬಾರಿ ಮುಂದೆ ಅನ್ನೋದನ್ನ ಮೊದ್ಲೇ ಟ್ರೈನಿಂಗ್ ಅನ್ನ ಕೊಟ್ಟು ಅದನ್ನ ಬಿಟ್ರೆ ಇನ್ನೂ ಹೆಚ್ಚಿನ ಮೆರುಗು ವಿಶ್ವವಿಖ್ಯಾತ ದಸರಕ್ಕೆ ಬರ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಮೈಸೂರು ಅಂತ ಅಂದ್ರೆ ಮಹಾರಾಜರು, ದಸರಾ ಉಳ್ಕೊಂಡಿರೋದೇ ಮಹಾರಾಜರಿಂದ. ಮತ್ತೆ ದಸರಾ ಮೈಸೂರಿನ ರಾಜವಂಶಸ್ಥರ ಒಂದು ಕೊಡುಗೆ ಆಗಿರೋದ್ರಿಂದ ಈ ಬಾರಿಯ ದಸರಾದಲ್ಲಿ ಅತಿ ಹೆಚ್ಚು ಅವರ ಒಂದು ಇತಿಹಾಸವನ್ನ ಬಿಂಬಿಸುವಂತಹ ಕೆಲವೊಂದು ಸಾಕ್ಷ್ಯ ಚಿತ್ರಗಳಾಗಿರ್ಬೋದು, ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲೆಲ್ಲವೂ ಸಹ ಅವರ ಒಂದು ಇತಿಹಾಸವನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಮತ್ತೆ ಈ ಕಾರ್ಯಕ್ರಮಕ್ಕೆ ಯುವಕರನ್ನ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯುವ ಜನತೆಯಲ್ಲಿ ಮೈಸೂರಿನ ರಾಜವಂಶಸ್ಥರು, ಅವರ ಇತಿಹಾಸ, ಮೈಸೂರಿನ ಅರಮನೆಯ ಇತಿಹಾಸ, ಮೈಸೂರಿನ ನಗರದ ಇತಿಹಾಸ, ಮತ್ತೆ ಇಲ್ಲಿನ ಸಂಸ್ಕಾರ, ಇಲ್ಲಿನ ಸಂಸ್ಕೃತಿ, ಪರಂಪರೆ ಇವೆಲ್ಲವನ್ನು ಸಹ ಅವರಲ್ಲಿ ಬಿತ್ತರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಕವಿಗೋಷ್ಠಿಗಳಲ್ಲಿ ಒಂದು ಅಪಸ್ವರ ಲಾಸ್ಟ್ ಇಯರ್ ಇಂದಲೂ ಕೇಳಿ ಬರ್ತಿದೆ. ಅದನ್ನ ಸರಿಯಾದ ರೀತಿಯಾದಂತ ಅಂದ್ರೆ ಯಾರು ಅದಕ್ಕೆ ಅರ್ಹರಿರ್ತಾರೋ ಅಂತ ಕವಿಗಳಿಗೆ ಸಿಗ್ತಾ ಇಲ್ಲ. ಇದರಲ್ಲಿ ಏನೇನೋ ಒಳಗಿಂದೊಳಗೇನೆ ಕೆಲವೊಂದು ಇದನ್ನ ನಡ್ಕೊಳ್ತಿದೆ ಅಂತ ಅಂದ್ರೆ, ಅವ್ರಿಗೆ ಬೇಕಾದವ್ರಿಗೇನೆ ಮಣೆ ಹಾಕ್ತಿದ್ದಾರೆ ಅನ್ನೋದು. ಇದನ್ನ ದೂರ ಮಾಡಿ ಕೂಲಂಕುಷವಾಗಿ ಅದನ್ನ ಯಾವುದೇ ರೀತಿಯಾದಂತ ಮುಲಾಜಿಗೆ ಒಳಗಾಗದೆ ಅರ್ಹ ಕವಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಯುವ ಕವಿಗಳಿಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಯುವ ಸಮುದಾಯಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿಸಿದಂತಾಗ್ತದೆ. ಯುವ ಸಂಭ್ರಮದಲ್ಲಾಗಿರ್ಬೋದು, ಯುವ ದಸರಾದಲ್ಲಾಗಿರ್ಬೋದು, ರೈತ ದಸರಾದಲ್ಲಾಗಿರ್ಬೋದು, ಈ ರೀತಿಯಾದಂತಹ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಹಂಪಿ ಉತ್ಸವ ಮಾಡ್ತಾರೆ. ಅದರಲ್ಲಿ ವಿಜಯನಗರದ ವೈಭವೀಕರಿಸಿ ಅದನ್ನ ಎಲ್ರಿಗೂ ತಿಳಿಸುವಂತ ಕೆಲಸ ಮಾಡ್ತಾರೆ. ಹೊಯ್ಸಳ ಉತ್ಸವ ಮಾಡ್ತಾರೆ. ಅದೇ ರೀತಿ ಮೈಸೂರು ಮಹಾರಾಜ ಉತ್ಸವ ಅಂತ ಈ ದಸರಾದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಅಳವಡಿಸ್ಕೊಂಡು ಅದರ ಮೂಲಕ ಮೈಸೂರು ಮಹಾರಾಜರ ಸಾಧನೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು. ಯಾಕೆ ಅಂತ ಅಂದ್ರೆ, ಮೈಸೂರು ಅವತ್ತಿನ ಕಾಲಕ್ಕೆ 1930ಗೆ ಇಡೀ ವರ್ಲ್ಡ್ಗೆ ಒಂದು ಮಾಡೆಲ್ ಸ್ಟೇಟ್ ಆಗಿತ್ತು. ಅಂತ ಮೈಸೂರಿನ ಮಾಡೆಲ್ ಸ್ಟೇಟ್ ಅನ್ನ ಇಡೀ ನಮ್ಮ ಇಂಡಿಯಾ ಮತ್ತೆ ವರ್ಲ್ಡ್ ಎಲ್ಲರೂ ನೋಡೋ ರೀತಿನಲ್ಲಿ, ಯಾಕೆಂದ್ರೆ ದಸರಾವನ್ನ ಇಡೀ ವಿಶ್ವವೇ ವೀಕ್ಷಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಮಾಡೆಲ್ ಸ್ಟೇಟ್ ಮೈಸೂರು ಹೇಗಿತ್ತು, ಮುಂದೆ ನಮ್ಮ ವಿಷನ್ ಹೇಗಿರುತ್ತೆ, ಅದನ್ನ ನಾವೇನಾದ್ರು ಪ್ರಚಾರ ಪಡಿಸಿದ್ರೆ ಎಲ್ರಿಗೂ ಸಹ ಅದು ಒಂದು ಮಾದರಿ ಆಗ್ಬೋದು. ಈ ನಿಟ್ಟಿನಲ್ಲಿ ಮೈಸೂರು ಮಹಾರಾಜ ಉತ್ಸವ, ಮೈಸೂರು ಮಾಡೆಲ್ ಸ್ಟೇಟ್ ನ ಬಿಂಬಿಸುವಂತ ಕೆಲಸವನ್ನ ಎಲ್ಲ ಕಡೆ ಮಾಡಬೇಕು. ಮತ್ತೆ ಮೈಸೂರಿನ ನಗರದ ಸ್ವಚ್ಛತೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಈ ಬಾರಿಯ ದಸರಾವನ್ನ ಒಂದು ರೀತಿಯಾದಂತಹ ಸಾಂಸ್ಕೃತಿಕತೆಯಿಂದ ಮತ್ತೆ ಇಂದಿನ ರಾಜ ದಸರಾ ಏನಿತ್ತು ಅಂದ್ರೆ, ಅವತ್ತಿನ ದಸರಾ ಮೈಸೂರು ಅರಸರ ದಸರಾ ಏನಿತ್ತು ಅದರ ಒಂದು ಮಾಕ್ರಿ ತರ ಇದು ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಮತ್ತೆ ಎಲ್ಲರಿಗೂ ಕೂಡ ಖುಷಿಯಾಗುವಂಥದ್ದು. ಮತ್ತೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಉಳಿಸುವಂತ ಕೆಲಸ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಕಲೆ, ಸಾಹಿತ್ಯ, ಸಂಗೀತ ಇವ್ರಿಗೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಅರ್ಹರಿದ್ದವ್ರಿಗೆ ಅವಕಾಶ ಕೊಟ್ಟು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಗೆ ಎಡೆ ಮಾಡಿಕೊಡದೆ ಜಿಲ್ಲಾಡಳಿತ ಇದನ್ನ ಮನಗಂಡು ನಮ್ಮ ಮನವಿಯನ್ನು ಸ್ಪಂದಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.